ಇವತ್ತು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅದರ ಪದಾಧಿಕಾರಿಗಳು, ಅಸೋಸಿಯೇಷನ್ನ ಪದಾಧಿಕಾರಿಗಳು, RBI ಸಂಸ್ಥೆಯವರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಆಫೀಸರ್ಸ್ನ ಕರೆಸಿದ್ದಾರೆ. ಆಮೇಲೆ ನಬಾರ್ಡ್ನವರು, ಜೊತೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟು, ಕೋಆಪರೇಷನ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಆಮೇಲೆ ಲಾ ಮಿನಿಸ್ಟ್ರು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು, ಲಾ ಡಿಪಾರ್ಟ್ಮೆಂಟ್ನವರು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು. ಇದರಲ್ಲಿ ಈ ಸಭೆಯಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟ್ರು HK ಪಾಟೀಲ್ ಅವರು, ಮತ್ತು ನಮ್ಮ ಹೋಮ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್, ಗೋವಿಂದರಾಜು ಅವರೆಲ್ಲರೂ ಕೂಡ ಭಾಗವಹಿಸಿದರು. ಪೊಲೀಸ್ ಕಡೆಯಿಂದ DG ಮತ್ತು ಇತರ ಪೊಲೀಸ್ನವರೆಲ್ಲ ಬಂದಿದ್ದರು. ರೆವಿನ್ಯೂ ಮಿನಿಸ್ಟ್ರು ಇದ್ದರು, ರೆವಿನ್ಯೂ ಅಧಿಕಾರಿಗಳೆಲ್ಲ ಇದ್ದರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರೆಲ್ಲ ಇದ್ದರು. ನಾನು ಮೊದಲಿಗೆ ಇವರು ಯಾರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ ಅವರ ಅಸೋಸಿಯೇಷನ್ ಇದೆಯಲ್ಲ, ಅಸೋಸಿಯೇಷನ್ನ ಅಧ್ಯಕ್ಷರು ಅವರಿಂದ ಅಭಿಪ್ರಾಯವನ್ನು ಕೇಳಿದ್ದೀವಿ. ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ರೀಜನಲ್ ಆಫೀಸರು ಅವರ ಅಭಿಪ್ರಾಯ ಕೇಳಿದ್ದೀವಿ. ಇವರ ಅಭಿಪ್ರಾಯ ಕೇಳಿದ ಮೇಲೆ ಯಾರೂ ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರ್ದು, ಯಾರಿಗೂ ಎರಾಶ್ ಮಾಡಬಾರ್ದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು. ಆಮೇಲೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಅದನ್ನು ಮಾಡಬಾರ್ದು. ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ, ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ, ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನು ಮಾಡಬಾರ್ದು. ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಮನಿ ಲೆಂಡರ್ಸ್ ಆಗ್ತಿರ್ಬೋದು, ಪಾನ್ ಬ್ರೋಕರ್ಸ್ ಆಗ್ತಿರ್ಬೋದು, ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ.
ಸೊ ಆ ಎಚ್ಚರಿಕೆಯನ್ನು ವಾರ್ನಿಂಗ್ ಮಾಡಿದ್ದೀನಿ ನಾನು ಅವ್ರಿಗೆ. ಆ ಎಚ್ಚರಿಕೆಯನ್ನು ನಬಾರ್ಡ್ನವರಿಗೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರಿಗೆ ಮತ್ತು ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವ್ರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈ ಮನಿ ಲೆಂಡಿಂಗು ಕಾನೂನುಗಳಿದ್ದಾವಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ, ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ. ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಕಾನೂನು ಮಾಡ್ತೀವಿ. ಜೊತೆಗೆ ಒಂದು ಹೊಸ ಕಾನೂನನ್ನು ಮಾಡ್ತೀವಿ. ಹೊಸ ಕಾನೂನನ್ನು ಮಾಡ್ತೀವಿ. ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, genuine ಬಾರೋಯರ್ಸ್. ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡಕೂಡದು. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ಟರೆ ಅಥವಾ ಸುವೋಮೋಟೋ if there are violations of the rules, regulations and law, ಅಂತ ಕಡೆ ಸುವೋಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತೆ ಯಾರೇ ಬಲಾತ್ಕಾರದಿಂದ ವಸೂಲು ಮಾಡ್ತಕ್ಕಂಥದ್ದು, ಗೂಂಡಗಳನ್ನು ಬಳಸಿ ಮಾಡ್ತಕ್ಕಂಥದ್ದು, ಎದುರಿಸಿ ಮಾಡ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು, ಅಗೌರವ ಮಾಡ್ತಕ್ಕಂಥದ್ದು, ಅಂತ ಕಡೆ ಪೊಲೀಸ್ನವರು ಅವರ ಫಿರ್ಯಾದಿಗಳನ್ನು ರಿಜಿಸ್ಟರ್ ಮಾಡ್ಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನು ಕೂಡಲೇ ಮಾಡ್ತೀವಿ. ಅದನ್ನು ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ, ಬೇರೆ ರಾಜ್ಯಗಳಲ್ಲಿ ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ. ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ. ಆಮೇಲೆ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಿರುಕುಳವನ್ನು ತಪ್ಪಿಸಲಿಕ್ಕೆ, ಹೆರಾಸ್ಮೆಂಟ್ ಅನ್ನು ತಪ್ಪಿಸಲಿಕ್ಕೆ ಬಾರೋಯರ್ಸು ಈಗ ಅನೇಕ ರೀತಿಯಲ್ಲಿ ಊರು ಬಿಟ್ಟು ಹೋಗೋದು, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಬೇರೆ ಇನ್ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು, ಇದಕ್ಕೆಲ್ಲ ತಡೆ ಮಾಡಲಿಕ್ಕೆ
ಕೇಂದ್ರ ಸರ್ಕಾರನೂ ಕೂಡ ಕಾನೂನನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಯಾಕಂತಂದರೆ ಇದು ರಿಸರ್ವ್ ಬ್ಯಾಂಕ್ನಲ್ಲೇ ಮೈಕ್ರೋ ಫೈನಾನ್ಸಸ್ಗಳೆಲ್ಲ ರಿಸರ್ವ್ ಬ್ಯಾಂಕ್ನ ಅಡಿನಲ್ಲಿ ಬರ್ತಕ್ಕಂಥದ್ದು. ಅವ್ರು ರೆಗ್ಯುಲೇಟ್ ಮಾಡ್ತಾರೆ. ಎಲ್ಲ ಅದು ಈಗ ನಾನು ಒಂದು ಇಲಸ್ಟ್ರೇಷನ್ ನೋಡಿದೆ. ಆ ಇಲಸ್ಟ್ರೇಷನಲ್ಲಿ 17.07%ಗಿಂತ ಜಾಸ್ತಿ ಬಡ್ಡಿ ವಸೂಲು ಮಾಡಬಾರ್ದು ಅಂತ ಇದೆ. ಒಂದು ಇಲಸ್ಟ್ರೇಷನ್ ಅಂದರೆ 20,000 ರೂಪಾಯಿ ಸಾಲ ಕೊಟ್ಟರೆ ಅದು ಏನಾಗುತ್ತೆ, ಕೆಲವು ಎಕ್ಸಾರ್ಬಿಟೆಂಟ್ ಆಗಿ 21%, 24%, 29%, 28% ಈ ಥರ ಮಾಡ್ತಾ ಇದ್ದಾರೆ. ಅದರ ನಿಯಂತ್ರಣ ಇಲ್ಲ. ಅದಕ್ಕೆ ಒಂದು ಈ ಮೈಕ್ರೋ ಫೈನಾನ್ಸಸ್ಗಳು ಈಗ ರಿಸರ್ವ್ ಬ್ಯಾಂಕ್ನವರೇ ಅಲೋ ಮಾಡಿಬಿಟ್ಟಿದ್ದಾರೆ. 17.07% ಬಡ್ಡಿ ವಸೂಲು ಮಾಡ್ಬೋದು ಅಂತ. ಆದರೆ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ. ಮತ್ತು ಒಬ್ಬರಿಗೆ ಒಂದು ಕುಟುಂಬಕ್ಕೆ 3 ಸಾಲಗಳಿಗಿಂತ ಜಾಸ್ತಿ ಕೊಡಬಾರದು ಅಂತ ಇದೆ. ಇವರು 4, 5, 6 ಹಿಂಗೆಲ್ಲ ಕೊಟ್ಬಿಡ್ತಾರೆ. ಅವರ ಆದಾಯ ಗಮನದಲ್ಲಿ ಇಟ್ಕೊಂಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದಕ್ಕೆಲ್ಲ ರೆಗ್ಯುಲೇಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಕಾನೂನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಇವೇನಾದರೂ ವೈಲೇಟ್ ಆಗಿ ನೀವು ಮೈಕ್ರೋ ಫೈನಾನ್ಸಸ್ಸು ಮತ್ತು ರಿಸರ್ವ್ ಬ್ಯಾಂಕ್ನವರು ಅವ್ರು ರೆಗ್ಯುಲೇಟ್ ಮಾಡದೆ ಹೋದರೆ ದಿ ಸ್ಟೇಟ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್. ಪೊಲೀಸ್ನವ್ರ ಮುಂದೆ ಈಗಲೂ ಇದೆ. ಪೊಲೀಸ್ನವ್ರ ಮುಂದೆ ಈಗಲೂ ದೂರುಗಳು ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅವಕಾಶ ಇದೆ. ಆದರೆ ಅದಕ್ಕೆ ಕಾನೂನು ಮಾಡ್ತಾ ಇದ್ದೀವಿ. ನಾವು ಒಂದು ಹೊಸ ಕಾನೂನನ್ನು ಮಾಡ್ತಾ ಇದ್ದೀವಿ. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, ಐದರ್ ಅಂಡರ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ or under any money lending institution. ಇದುವರೆಗೆ ಎಷ್ಟು ಕಂಪನಿಗಳು ಎಷ್ಟು ಸಾಲವನ್ನು ಎಷ್ಟು ಜನ ಕೊಟ್ಟಿರೋ ಮಾಹಿತಿ ಸಿಗ್ತದೆ? ಈಗ ಸುಮಾರು 39,000ಕ್ಕಿಂತ ಹೆಚ್ಚು ಔಟ್ಸ್ಟ್ಯಾಂಡಿಂಗ್ ಲೋನ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. 39,000ಕ್ಕಿಂತ ಹೆಚ್ಚು. ಕೈ ಸಾಲ ಅಲ್ಲಪ್ಪ, 59,000 ನಂಬರ್ ಆಫ್ ಸಾರಿ ಇದು ಹಣ ಸರ್ 59,367. ಇದು ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಇನ್ ಕ್ರೋರ್ಸ್ 59,367.76 76 ಲಕ್ಷ. 59,367 ಕೋಟಿ 76 ಲಕ್ಷ. ಈ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್ಸ್ 1,09,88,332. 1,09,88,332. 15% of the state. ಯೂನಿಟ್ಸ್ 31. Number of branches 3,090.
ಮೈಕ್ರೋ ಫೈನಾನ್ಸ್ ಆ, ಮೈಕ್ರೋ ಫೈನಾನ್ಸ್ ಕಂಪನಿ ಕಂಪನಿಗಳು ಎಷ್ಟಿದ್ದಾವೆ? MFI 31 ಇದೆ. ಡಿಸ್ಟಿಕ್ MFI 31. ಈ ಸಾಹೇಬ್ ಹೇಳ್ದಂಗೆ 33,090 ಬ್ರಾಂಚ್ಗಳಿದ್ದಾವೆ. ಎಂಪ್ಲಾಯೀಸು 37,967 ಇದ್ದಾರೆ. ಅಕೌಂಟು 1,09,00,000 88,303. 87 ಔಟ್ಸ್ಟ್ಯಾಂಡಿಂಗ್ ಹೇಳಿದ್ದಾರೆ. ಇವೆಲ್ಲ ರಿಜಿಸ್ಟರ್ಡ್ ಅಲ್ಲ ಸರ್, ಇವತ್ತು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಯಾವುದು ಸರ್? ರಿಜಿಸ್ಟರ್ಡ್ ಭಾಳ ಇದ್ದಾವೆ. ಅದೇ ಇರೋದು ಅಧಿಕೃತ ಇರೋದೇ ಭಾಳ ಸಮಸ್ಯೆ. ಅದೇ ಅದರೇ ಸಮಸ್ಯೆ. ಅದರದ್ದೇ ಅಲ್ಲ ಸರ್. ಅದರದ್ದೇ ಸಮಸ್ಯೆ ಇರೋದು. ಈಗ ಅದಕ್ಕೆ ಈ ಕಾನೂನು ತರ್ತಾ ಇರೋದು ನಾವು. ಈ ಕಾನೂನು ತರ್ತಾ ಇರೋದು ಟು ರೆಗ್ಯುಲೇಟ್ ಅನ್ರಿಜಿಸ್ಟರ್ಡ್ ಇದಾವೆಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಅವನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ. ಅನಧಿಕೃತ ಯಾವ ಆ್ಯಕ್ಟಲ್ಲಿ ಅವ್ರು ಸಾಲ ಮಾಡ್ತಿದ್ರು ಸರ್? ಯಾವ ಆಕ್ಟಿವ್ ಇಲ್ಲಪ್ಪ ಅದಕ್ಕೆ. ಕೆಲವರಿಗೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಸರ್. ನೀವು ಕೇಳ್ತಿರಲ್ಲ, ಏನು ಕೇಳೋದು ಇನ್ಫಾರ್ಮೇಶನ್ ಇಲ್ಲದೆ ತಕ್ಷಣ ಒಂದೇನೋ ಅಂತ ಕೇಳ್ತಿರಲ್ಲ. ಹೌದು, ಕ್ರಿಮಿನಲ್ ಕೇಸ್ ಹಾಕಕ್ಕೆ ಹೇಳಿದ್ವಿ. ಒಬ್ಬರು ಕೇಳ್ರಯ್ಯ, ತಾಳೆ ಇವು ಹೆಣ್ಮಗಳು ಹುಡುಗಿ ಕೇಳಿ, ಆಮೇಲೆ ನೀವು ಕೇಳೋದು. ಹೌದಪ್ಪ, ಕಂಪ್ನಿ ದೂರು ಕೊಟ್ರೆ ಅವ್ರ ಮೇಲೆಲ್ಲ ಕ್ರಮ ತಗೋತೀವಿ. ಈಗ 7 ಕೇಸ್ ಆಗಿದೆ ಇಲ್ಲಿ. ಹೋಮ್ ಮಿನಿಸ್ಟ್ರು, DG, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದ್ದೀವಿ? ಸಾಯಂಕಾಲದಷ್ಟೊತ್ತಿಗೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದ್ದೀವಿ. ಸರ್ ಇದುವರೆಗೆ ಒಟ್ಟು 4 ಜನ ಆತ್ಮಹತ್ಯೆ ಮಾಡ್ಕೊಂಡ್ರಿ. 4 ಜನ ಮಾಡಿ ಸತ್ತಿರೋದು 4 ಜನ. ಮತ್ತೆ ಬೇರೆ ಕೆಲವು ಮನೆ ಬಿಟ್ಟು ಹೋಗಿರೋ ಪ್ರಕರಣಗಳು ಅದೆಷ್ಟಾಗಿದೆ? ಕೆಲವು ನೋಟಿಸ್ ಕೊಟ್ಟಿದ್ದಾರೆ, ಕೆಲವು ಊರು ಬಿಟ್ಟಿದ್ದಾರೆ. ಅದಕ್ಕೆಪ್ಪ ಮೊದಲು ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ, ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರಿಗೆ ಕಳಿಸ್ತಾ ಇದ್ದಾರೆ. ಇದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಆ ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ್ಯಾವ ಇಲ್ಲೀಗಲ್ ಆಗಿದ್ದಾವೆ, ಇಲ್ಲೀಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ, ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ತಾವು ತರ್ತಾ ಇರೋ ಕಾನೂನಲ್ಲಿ ಯಾವ ಅಂಶಗಳು ಕಿರುಕುಳ ಆಗೋದು ತಪ್ಪಿಸ್ತವೆ ಅಂತ, ಅದರ ಪರಿಣಾಮಕಾರಿ ನಿಯಮಗಳು ಯಾವ್ದಾದ್ರು ಇದೆ ಸರ್? ಈಗ ರಿಕವರಿ ಆಗಿ ಅವಮಾನ ಆಗಿ ಸೂಯಿಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಅವ್ರಿಗೆ ಈಗ 5 ಗಂಟೆ ಮೇಲೆ ಹೋಗಿಲ್ಲ ಅಂತ ಇದ್ದಾರೆ. 5 ಗಂಟೆ ಮೇಲೆ ಹೋಗಿ ವಸೂಲು ಮಾಡಲಿಕ್ಕೆ ಹೋಗೋದು, ಆಮೇಲೆ ಸೀಜ್ ಮಾಡೋದು, ಬೀಗ ಹಾಕೋದು, ಇಂಥವೆಲ್ಲನೂ, ಆಮೇಲೆ ಊರು ಬಿಟ್ಟು ಹೋಗ್ತಕ್ಕಂಥದ್ದು, ಇಂಥವ್ರನ್ನೆಲ್ಲ ಈ ಬಲಾತ್ಕಾರ ಮಾಡೋದ್ರಿಂದ ತಾನೇ ಅವರೆಲ್ಲ ಹೋಗೋದು. ಇವನ್ನೆಲ್ಲ ನಿಲ್ಲಿಸಲಿಕ್ಕೆ ಇವೆಲ್ಲ ಕಾನೂನು ಮಾಡ್ತಾರೆ. ಈಗ ಎಲ್ಲ ಇಷ್ಟು ಇನ್ಸಿಡೆಂಟ್ ಆಗಿರೋಂಥ ಹಿನ್ನೆಲೆಯಲ್ಲಿ ಎಷ್ಟು ಕಂಪ್ನಿ ವಿರುದ್ಧ ಕೇಸ್ ದಾಖಲಾಗಿದೆ ಸರ್? ಏನು ಕ್ರಮ ಆಗಿದೆ? ಈಗಾಗಲೇ 7 ಕೇಸ್ಗಳು ಆಗಿದ್ದಾವೆ. ಇಲ್ಲಿವರೆಗೆ 7 ಕೇಸ್ ಆಗಿದ್ದಾವೆ ಸರ್ ಅವ್ರ ಮೇಲೆ ಏನು ಕ್ರಮ ಅವ್ರ ಆಗಿದೆ? ಮೇಲೆ ಏನು ಕ್ರಮ ಆಗಿದೆ ಈಗ? 7 ಕೇಸ್ ದೂರು ದಾಖಲಾಗಿದಾವಲ್ಲ ಸರ್, ಅವ್ರ ಮೇಲೆ ಏನು ಕ್ರಮ ಆಗಿದೆ ಅಂತ? ಇನ್ನು ಪೊಲೀಸ್ಗೆ ಪವರ್ ಇಲ್ವಾ ಅಥವಾ ಯಾವ ರೀತಿ ಅಂತ? ಅದಕ್ಕೆ ಕಾನೂನು ಮಾಡ್ತಾ ಇರೋದಪ್ಪ. ಈ ಕಾನೂನು ಮಾಡಿ ಕಠಿಣವಾಗಿ ಸ್ಟಿಂಜೆಂಟ್ ಲಾ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಶಿಕ್ಷೆ ಏನಾದ್ರು ಇರುತ್ತಾ ಅಥವಾ ಮಾನಿಟರಿ ಶಿಕ್ಷೆ ಮಾತ್ರ ಇರುತ್ತಾ ಸರ್? ಈ ತರ ಯಾರಾದ್ರೂ ಕಿರುಕುಳ ಕೊಟ್ಟವ್ರಿಗೆ ಕಂಪ್ನಿ ಕ್ಲೋಸ್ ಮಾಡುವಂಥದ್ದು ಏನಾದ್ರು ಆಗುತ್ತಾ? ಅದನ್ನ ಕಾನೂನಲ್ಲಿ ನಮ್ಮ ಯೋಚನೆ ಮಾಡಿ ಅಂದ್ರೆ ನಮ್ಮ ಕಠಿಣ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಎದುರ್ತಾರೆ ಅನ್ನೋದಕ್ಕೆ ಕೂಡ ಒಂದು ಅಭಿಲಾಷೆ ಸರ್. ಯಾಕಂದ್ರೆ ಈಗ ಎದುರಿಸಲಿಕ್ಕೆ ಮಾಡೋದು. ಈಗ ಆತ್ಮಹತ್ಯೆ ಮಾಡ್ಕೊಂಡು ಕೂಡ ಏನು ಆಗಿಲ್ಲ. ಸಾಲ ಕೊಡೋರಿಗೆ ಹರಾಸ್ಮೆಂಟ್ ಕ್ರಮಗಳನ್ನು ಉಪಯೋಗಿಸಬಾರ್ದು ಅಲ್ವಾ? ವಸೂಲಿ ಮಾಡುವಾಗ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬಾರ್ದು. ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಇರ್ತಾರೆ, ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ, ಅವ್ರಿಗೆಲ್ಲ ಎಂಥದ್ದು ಮನ್ನಾ ಮಾಡಿಬಿಡೋದು, ರೇಟ್ ಆಫ್ ಮಾಡಿಬಿಡ್ತಾರೆ. ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಇರ್ತದೆ. 2%, 3%, 4% ಇರ್ತದೆ. ಸೊ
ಇವ್ರಿಗೆ ಇರೋದಿಲ್ಲ, ಇವ್ರಿಗೆ ಇರೋದಿಲ್ಲ. 20%, 24%, 25%, 29% ಹಿಂಗೆ ವಸೂಲು ಮಾಡ್ತಾ ಇರ್ತಾರೆ. ಆಮೇಲೆ ಅಸಲು ಇಂಥ ಈಗ ಈ ದಾಮ್ದು ಪುಟ್ ಅಂತ ಒಂದು ಪ್ರಿನ್ಸಿಪಲ್ ಇದೆ, ದಾಮ್ದು ಪಟ್ ಅಂತ ಆ ಕಾನೂನು ಇದೆ. ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರ್ದು ಅಂತ. ಅದು ಅಂದರೆ 4,000 7,000 ಅಸಲು ತಗೊಂಡಿದ್ರೆ ಬಡ್ಡಿ 2,000ಗಿಂತ ಜಾಸ್ತಿ ಆಗಬಾರ್ದು. ಸ್ಥಗಿತ ಮಾಡಿ ಅಂತ ಆದೇಶ ಮಾಡ್ತಾರೆ ಸರ್. ವಸೂಲಾತಿಯನ್ನು ಸ್ಥಗಿತ ಮಾಡಿ ಅಂತ ಆದೇಶ ಮಾಡ್ತಾರೆ. ಮಾಡಕ್ ಬರಲ್ಲ. ಪತ್ರ ಬರೀತೀರಾ ಸರ್? ಕಿರುಕುಳ ಕೊಟ್ಟವರ ವಿರುದ್ಧ ಮೊದಲನೇ ಕ್ರಮನ ಅಥವಾ ಸಂಸ್ಥೆಯ ಮುಖ್ಯಸ್ಥರ ವಿರುದ್ಧನೂ ಕ್ರಮ ಆಗುತ್ತೆ? ಎಲ್ಲರ ಮೇಲೂ ಕ್ರಮ ಎರಡೂ ಮಾಡ್ತೀವಿ. ಕಿರುಕುಳ ಕೊಟ್ಟವರು, ಕಿರುಕುಳ ಈಗ ನಿಮಗೆ ವೈಕೇರಿಯಸ್ ಲಿಯಬಿಲಿಟಿ ಗೊತ್ತಾ? ನಿಮಗೆ ಲಾ ಆಫ್ ಟಾರ್ಟ್ಸ್ನಲ್ಲಿ ವೈಕೇರಿಯಸ್ ಲಿಯಬಿಲಿಟಿ ಅಂತ ಇದೆ. ಈಗ ಡ್ರೈವರು ಆಕ್ಸಿಡೆಂಟ್ ಮಾಡಿದ್ರೆ ಆ ಕಾರ್ನ ಓನರ್ ಇದ್ದಾನಲ್ಲ, ಅವನು ಈ ಆಲ್ಸೋ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಇಮಿಡಿಯೇಟ್ ಮಾಡ್ತೀವಿ. ಅದು ಈಗ ಅವ್ರು ಲಾ ಮಾಡಿದ ತಕ್ಷಣ ಕ್ಯಾಬಿನೆಟ್ ತಗೋಬೋದು. ಕ್ಯಾಬಿನೆಟ್ ಮುಂದೆ ಮಂಡಿಸಿ ಆಮೇಲೆ ಸುಗ್ರೀವಾಜ್ಞೆ ಮಾಡ್ತಾರೆ. ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಒಂದು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಅದಕ್ಕೆ ಅದನ್ನು ಪೂರ್ಣ ಅದನ್ನು ನಿಲ್ಸಕ್ಕೆ ಹೋಗಲ್ಲ ನಾವು. ಯಾಕಂತಂದರೆ ಸೊಸೈಟಿನಲ್ಲಿ ಬ್ಯಾಂಕ್ನಿಂದಲೇ ಸಾಲ ತಗೊಳಕ್ಕಾಗಲ್ಲ, ಎಲ್ಲರೂ ಬ್ಯಾಂಕ್ನಲ್ಲೇ ಸಾಲ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇವೆಲ್ಲ ನಾನ್ ಬ್ಯಾಂಕಿಂಗು ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಶುರುವಾಗಿರೋದು. ಸೊ ಅದನ್ನು ನಿಲ್ಸೋಕ್ಕಾಗಲ್ಲ ನಾವು, ಅದನ್ನು ರೆಗ್ಯುಲೇಟ್ ಮಾಡಬೇಕಲ್ಲ. ರೆಗ್ಯುಲೇಟ್ ಮಾಡದೆ ಹೋದರೆ ಈ ಬಾರೋಯರ್ಸ್ಗಳಿಗೆ ತೊಂದರೆ ಆಗ್ತದಲ್ಲ, ಅನ್ಯಾಯ ಆಗ್ತದಲ್ಲ. ಸರ್, ಹಿಂದೆ ಡೆಟ್ ರಿಲೀಫ್ ಆಕ್ಟ್ ಅನ್ನ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಮೈತ್ರಿ ಗೌರ್ಮೆಂಟ್ ಅಲ್ಲಿ. ಅದನ್ನ ಎನಾಕ್ಟ್ ಮಾಡಿದ್ರು, ಅದನ್ನು ಜಾರಿ ಮಾಡಿದ್ರು. ಅದನ್ನು ಇಂಟ್ರೊಡ್ಯೂಸ್ ಮಾಡೋದು ಡೆಟ್ ರಿಲೀಫ್ ಆಕ್ಟ್, ಋಣಮುಕ್ತ ಈ ಮೈತ್ರಿ ಗೌರ್ಮೆಂಟ್ ಈಗ ಅದೆಲ್ಲ ಚರ್ಚೆ ಕಾನೂನು ಮಾಡ್ತಾ ಇದೀವಿ, ಹೊಸ ಕಾನೂನು ಅಂತಂದ್ರೆ ಸುತ್ತಾ ಇದ್ದಾರೆ. ಥ್ಯಾಂಕ್ ಯು. ಪ್ಯಾಲೇಸ್ TDR ಮತ್ತೆ ಅವರು ಪ್ರೆಸ್ ಮೀಟ್ ಎಲ್ಲ ಮಾಡಿ ಸರ್ಕಾರ ದ್ವೇಷ ಸಾಧಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ದ್ವೇಷ ಸಾಧಿಸಿದೆ, ನಮ್ಗೆ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಅದು ಇದು ದ್ವೇಷ ಸಾಧಿಸೋ ಪ್ರಶ್ನೆನೇ ಇಲ್ಲ. ಯಾರ ಮೇಲೂ ದ್ವೇಷ ಸಾಧಿಸಕ್ಕೆ ಹೋಗಲ್ಲ. ಈಗ ಕಾನೂನು ಮಾಡಿರ್ತಕ್ಕಂಥದ್ದು, ಈಗ ಎಕ್ಸಾರ್ಬಿಟೆಂಟ್ TDR ಕೊಡಬೇಕು ಅಂತ ಇದೆಯಲ್ಲ, ಅದನ್ನು ಕೊಟ್ಟರೆ ಏನಾಗ್ತದೆ, ಮುಂದಿನ ಅಭಿವೃದ್ಧಿಗೆ ತೊಂದರೆ ಆಗ್ತದೆ. ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಇದು ಯಾರ ಮೇಲೂ ದ್ವೇಷದಿಂದ ಮಾಡಿರ್ತಕ್ಕಂಥ ಕಾನೂನಲ್ಲ. ಮುಂದೆ ರೇಟ್ ಮುಂದಿನ ರೇಟ್ ಸುಪ್ರೀಂ ಕೋರ್ಟ್ ಏನಾರ ಮಾಡಲಿರಿ. ಈಗ 15 ಎಕರೆ 37 ಗುಂಟೆಗೆ 3,014 ಕೋಟಿ ಅಂತಂದ್ರೆ ಎಷ್ಟಾಯ್ತು? ಒಂದು ಎಕರೆಗೆ 200 ಚಿಲ್ಲರೆ ಕೋಟಿ ಆಯಿತು. ಒಂದು ಎಕರೆಗೆ 200 ಚಿಲ್ಲರೆ ಕೋಟಿ ಬೆಂಗಳೂರಿನಲ್ಲಿ ಎಲ್ಲರೂ ಇದೆಯಾ? ಮತ್ತೆ ಇದು ಕೊಟ್ಟರೆ ಏನಾಗುತ್ತೆ? ಸರ್ಕಾರಕ್ಕೆ ಪರಿಣಾಮ ಏನಾಗುತ್ತೆ? ಒಂದು, ಜನರ ಮೇಲೆ ಏನು ಪರಿಣಾಮ ಬೀರ್ತದೆ? ಎರಡನೇದು, ಅಭಿವೃದ್ಧಿ ಮೇಲೆ ಏನು ಪರಿಣಾಮ ಬೀರ್ತದೆ? ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಹೊರತು ದ್ವೇಷದಿಂದ ಅಲ್ಲ. ಯಾರ ಮೇಲೂ ದ್ವೇಷ ಇಲ್ಲ. ಹಾಗಂತಾರೆ TDR ಕೊಡಬಾರ್ದು ಅಂತಲ್ಲ, TDR ಕೊಡ್ತೀವಿ ಅಂತ ಹೇಳಿದ್ರೆ ನಿಜ. ಬಟ್ ಈ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಾ? ಅದಕ್ಕೆ ನಾವು ನೋಡಪ್ಪ,
we are not in a position to pay the TDR to this extent. ಗೊತ್ತಾಯ್ತಾ? ಈಗ ನಾವು ಮಾಡ್ತಾ ಇರೋದು ಏನು, ರಸ್ತೆಗಲ್ವಾ ತಗೊಂಡಿರೋದು, ರಸ್ತೆ ಅಗಲೀಕರಣ ಮಾಡೋಕ್ಕೆ. ಯಾರಿಗೋಸ್ಕರ ಮಾಡ್ತಾ ಇರೋದು ರಸ್ತೆನ ಅಗಲೀಕರಣ? ಜನರಿಗೋಸ್ಕರ ಅಲ್ವಾ? ಮತ್ತು ಅದು ಸರ್ಕಾರದ ಮೇಲೆ ಭಾರ ಒಂದು ಎದ್ವಾ ಹಾಕಿದ್ರೆ TDR ಮಾಡಿದ್ರೆ ಇದು ಭಾರ ಅಲ್ವಾ ಸರ್ಕಾರದ ಮೇಲೆ? ಸಾರ್ವಜನಿಕ ಕೆಲಸಕ್ಕೆ ಮಾಡಿರ್ತಕ್ಕಂಥದ್ದು. ನಾವು ಅದಕ್ಕೆ ಒಂದು ವೇಳೆ ನಾವೇನು ಇನ್ನೂ ಒಂದು ಏನು ಹೇಳಿದ್ದೀವಿ ಏನಂತಂದರೆ, ಇದರಲ್ಲಿ ಆರ್ಡಿನೆನ್ಸ್ನಲ್ಲಿ ಏನು ಹೇಳಿದ್ದೀವಿ ಅಂತಂದರೆ, ಒಂದು ವೇಳೆ ನಿಮಗೆ TDR ನಾವು ಕೊಡೋಕ್ಕಾಗೋದಿಲ್ಲ, ಗೌರ್ಮೆಂಟ್ ಕೊಡೋಕ್ಕಾಗಲ್ಲ, ನಾವು ಅಪಾಂಡನ್ ಮಾಡಿಬಿಡ್ತೀವಿ ಪ್ರಾಜೆಕ್ಟ್ನೇ ಅಂತಾಗಿ. ಬೇಡಿಕೆ ಬೇಡ ನಮಗೆ ಪ್ರಾಜೆಕ್ಟ್. ಈಗ ನೀವು ಅವ್ರಿಗೆ ಕೊಟ್ಬಿಟ್ಟು ಈಗ ಟೈಟ್ಲ್ ಇಶ್ಯೂ ಇತ್ಯರ್ಥ ಆಗಿಲ್ಲ. ನಾವು ಅದನ್ನು ಮಾಡೋದನ್ನ ಬಿಡೋದನ್ನ ಅವ್ರ ಜಾಗ ತಗೊಳ್ಳೋದನ್ನ ಬಿಡೋದನ್ನ ಸರ್ಕಾರ ಸಂಪೂರ್ಣ ಆಲ್ಟರ್ನೇಟಿವ್ ಏನಾದ್ರು ಇದೆಯಾ ಸರ್? ಆಲ್ಟರ್ನೇಟಿವ್ ಟನಲ್ ರೋಡ್ ಆಲ್ಟರ್ನೇಟಿವ್ ಆಗಿ ಏನಾದ್ರು ಪ್ಲಾನ್ ಮಾಡಿದ್ದೀರಾ ಅಂತ? ಏನು ಪ್ಲಾನು? ವೈಡನಿಂಗ್ ಬೇಡ ಅಂತ ಪ್ರಾಜೆಕ್ಟ್ ಟೈಪ್ ಇಟ್ಮೇಲೆ ಆಲ್ಟರ್ನೇಟಿವ್ ಆಗಿ ಟನಲ್ ರೋಡ್ ನೋಡೋಣ. ಈಗ ಮೇನ್ ಮ್ಯಾಟರ್ ಇತ್ಯರ್ಥ ಆಗಿಲ್ವಲ್ಲ? ಮೇನ್ ಮ್ಯಾಟರ್ ಇತ್ಯರ್ಥ ಆಗಿದೆಯಾ? ನಮಗೆ ಹೈಕೋರ್ಟ್ನಲ್ಲಿ ನಮ್ಮ ಪರ ಆಗಿದೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇಟಸ್ ಕೋ ಬಿ ಮೇಂಟೈನ್ಡ್ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಟು ಸೇ ಟೈಟಲ್ ಇಶ್ಯೂ ಇಸ್ ನಾಟ್ ಬಿನ್ ಡಿಸೈಡೆಡ್ ಬೈ ದಿ ಸುಪ್ರೀಂ ಕೋರ್ಟ್. ಸೊ ಅದರಿಂದ ನೋಡಿ, ಯಾರ ವಿರುದ್ಧನೂ ದ್ವೇಷ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು, ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಮಾಡಿದ್ದೀವಿ ಹೊರತು ಬೇರೆ ಏನಲ್ಲ. ಇದು 96ನಲ್ಲೇ ಅಕ್ವೈರ್ ಆಗಿರೋದು, 96ನಲ್ಲಿ. ಅದಾದಮೇಲೆ ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ನಲ್ಲಿ ನಮ್ಮ ಪರ ಆಗಿದೆ. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾರ ಮೇಲೂ ದ್ವೇಷ ಇಲ್ಲ. ಯಾವುದು ನೋಡೋಣ, ಅದಕ್ಕೆ ಕೋರ್ಟ್ನಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ, ನೋಡೋಣ. ಓಕೆ, ಥ್ಯಾಂಕ್ ಯು. See, there are today we had a meeting of the microfinance institutions, Reserve Bank, regional and NABARD officers, and also our officers are there. Myself, D.K. Shivkumar, Deputy Chief Minister, Mr. H.K. Patil, Law Minister, Mr. Parmeshwar, Home Minister, Mr. Krishna Bairegowda, in charge of Revenue Minister, and all the concerned officers were present. We have warned the Microfinance Institutions Association and its office bearers that if you violate the rules and regulations of the RBI, the government of Karnataka will not keep quiet. Will take stringent actions against the violators. The recovery proceedings should be in accordance with the provisions of the RBI guidelines. There are guidelines by RBI. I do not want to read all those guidelines, but these guidelines should be followed by the microfinance institutions
and the Reserve Bank should also monitor these guidelines. And we are going to amend the existing laws, and also we will bring new legislation in order to protect the interest of the borrowers, genuine borrowers by the microfinance institutions and other private money lenders. Thank you. ತಗೊಳಪ್ಪ ನೀನು ತಿನ್ನು ಏ ತಿನ್ನಯ್ಯ. Immediately we will bring a new law and ordinance will issue. And the districts. ನೋಡೋಣ, you will consider. In all the district headquarters, we are going to open a helpline, and we are requested those who are suffered by the microfinance institutions, immediately they should lodge a complaint before the police. ಹೌದೌದು. Thank you.